ನೀನೇನು ಇಲ್ಲಿ? ಭಾವನೆ ಬಾ ಅಂದ್ರು ಅಕ್ಕ. ಅವರೇ ಲೊಕೇಶನ್ ಕಳ್ಸಿದ್ರು. ಹೇಗಿದ್ಯಾ ಹೇಳು? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಹ್ಯಾಪಿ ಆಗಿದ್ದೀನಿ. ನೀನ್ ನಿಜವಾಗ್ಲೂ ಚೆನ್ನಾಗಿದ್ರೆ ಈ ತರ ರೋಡಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾ ಇರ್ಲಿಲ್ಲ. ನಮ್ ಮನೇಲಿದ್ದ ಟಾರ್ಚರ್ಗಿಂತ ಇಲ್ಲಿ ಚೆನ್ನಾಗಿರ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲೂ ಕಷ್ಟ ಪಡ್ತಿದ್ಯಾ ಅಂತ ಗೊತ್ತಾಯ್ತು. ಏನು ಮಾಡಕ್ಕಾಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಲೇಬೇಕಲ್ವಾ. ಅದ್ಬಿಡು, ಡ್ಯಾಡಿ ಹೇಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ ಅಕ್ಕ. ಡ್ಯಾಡಿಗ್ ನಾನ್ ನೆನ್ಪಾಗ್ತಿರ್ತೀನಾ? ಯಾಕ್ ನೆನ್ಪಾಗಲ್ಲ? ಯಾವಾಗ್ಲೂ ನಿನ್ ಬಗ್ಗೆನೆ ಮಾತಾಡ್ತಿರ್ತಾರೆ. ಯಾಕೋ ಸುಳ್ಳು ಹೇಳ್ತಿದ್ಯಾ? ಅಮ್ಮಂಗ್ ನಿನ್ ಮೇಲೆ ಇರೋ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಅಕ್ಕ. ಅಪ್ಪ ನಿನ್ ಬಗ್ಗೆ ಮಾತಾಡ್ದಾಗ್ಲಿಲ್ಲ ನಿನ್ ಬಗ್ಗೆ ತಪ್ಪಾಗಿ ಮಾತಾಡಿ ಎತ್ಕಟ್ತಾ ಇರ್ತಾರೆ. ಚಿಕ್ಕಮ್ಮನ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಸಲ ಕಾಲ್ ಮಾಡ್ದೆ. ಅವ್ರು ಬೈದು ಕಾಲ್ ಇಟ್ರು. ಮಾವ, ಇವ್ ನನ್ ತಮ್ಮ. ಹಾಯ್ ಮಾಮ. ಇಲ್ಲಿ ಯಾಕೆ ನಿಂತಿದ್ದೀರಾ? ಒಳಗಡೆ ಹೋಗಿ ಮಾತಾಡ್ಕೊಳ್ಳಿ. ಅಕ್ಕ, ಮಾವ ಒಳಗ್ ಕರೆದ್ರಲ್ಲ, ನಡಿ ಒಳಗ್ ಹೋಗೋಣ. ಬೇಡ ಕಣೋ, ಈಗ ಮನೇಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಬರ್ಬೋದು. ಹಾಗಾದ್ರೆ ಸರಿ ಅಕ್ಕ, ನಾನಿವಾಗ ಬರ್ತೀನಿ. ಸರಿ ಕಣೋ, ಅವಾಗವಾಗ ಕಾಲ್ ಮಾಡ್ತಾ ಇರು. ನೀನ್ ಬಿಟ್ರೆ ಇನ್ಯಾರೂ ಇಲ್ಲ. ಸರಿ ಅಕ್ಕ.